ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಏನು ಯಜಮಾನ್ರೆ ಅರ್ಜೆಂಟಾಗಿ ಟೊಮೆಟೊ ಸಾಸ್ ತರಿಸಿ. ಅದೇನು ಮಹಾಭಾರ ಇರುತ್ತೆ, ಒಂದೆರಡು ಹೆಜ್ಜೆ ಹೋಗಿ ನೀನೆ ತಗೊಂಡು ಬಾ. ಭಾರತ ಪ್ರಶ್ನೆ ಅಲ್ಲ ಯಜಮಾನ್ರೆ, ಬಿಡುವಿನ ಪ್ರಶ್ನೆ. ಸರಿ, ನಾನೀಗ ಹೋಗಿ ಟೊಮೆಟೊ ಸಾಸ್ ತರ್ತೀನಿ, ನೀವ್ ಅಡ್ಗೆ ಮಾಡಿ. ಗೊತ್ತಾನೆ ನಾವ್ ಯಾರು ಅಂತ ಗೊತ್ತಾನೆ. ಹೇಳಿ ಕೇಳಿ ಗಂಡಿಗೆ ವಂಶದ ಕಟ್ಟ ಕಡೆ ತುಂಡು ಕಡೆ ಈ ಕತ್ತಿ ಗುರಾಣಿ ಹಿಡ್ಕೊಂಡು ಎದುರಾಳಿಗರ ಜೊತೆ ಹೊಡೆದಾಡ್ತೀವಿ ವಿನಃ ಈ ಸೌಟ್ ಹಿಡ್ಕೊಂಡು ಮನೆಯಲ್ಲಿ ಅಡಿಗೆ ಮಾಡಲ್ಲ. ಬಿಟ್ಲಾ ಬಾರ ಇಲ್ಲ. ಏ ಪಾಂಡುರಂಗ, ಯಾಕೋ ನಾಲ್ಗೆ ಸಿಕ್ಕಾಪಟ್ಟೆ ಉದ್ದ ಆಗ್ತಾ ಇದೆ. ಕಾಸು ಕೊಟ್ಟಿಲ್ಲ, ಕರಿಮಣಿ ಕೊಟ್ಟಿಲ್ಲ, ಅಟ್ಲೀಸ್ಟ್ ಗೌರವ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವೇನ್ರಿ? ನಾನ್ ಯಾರು? ಈ ಮನೆ ಅಳಿಯ. ಅಲ್ಲ, ತಾವು ಈ ಮನೆಗೆ ಬಂದು ಅದೆಷ್ಟು ವರ್ಷಗಳಾದ ಈ ಮನೆಗೋಸ್ಕರ ಯಾವತ್ತಾದ್ರೂ ಒಂದೇ ಒಂದು ಸಾಸಿವೆ ಕಾಳನ್ನು ತಗೊಂಡು ಬಂದಿದ್ದೀರೇನ್ರಿ? ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೊಂಬರಲ್ಲ. ಲಂಚ ಕೊಡದೇ ಇರೋ ಮನೆಯಿಂದ ಸಾಸಿವೆ ತಗೊಂಡು ಬನ್ನಿ. ಜನ ಇಲ್ಲ ಕಣ ಬಿಟ್ಲಾ, ಈಗಿನ ಕಾಲದಲ್ಲಿ ಲಂಚ ಕೊಡ್ಲಿಲ್ಲ ಅಂದ್ರೆ ಹೆರಿಗೇನು ಮಾಡ್ಸೋದಿಲ್ಲ. ಯಾಕೋ ಹೊಡ್ದೆ? ಅದು ಏನು ಅನುಭವ ಇದೆ ಅಂತ ಈ ತರದ ಮಾತುಗಳನ್ನ ಆಡ್ತಾ ಇದೀಯಪ್ಪ ನೀನು? ಬಾಬಾ ಹೊಡಿಯೋದನ್ನ ಬಿಟ್ಟು ನಮ್ಮನ್ನ ಏನಕ್ಕೆ ಕರ್ಸಿದ್ರ ಅಂತ ಹೇಳಿ ಫಸ್ಟ್. ಈ ಟೊಮೊಟೊ ಸಾಸು ಅಂತ ಒಂದು ಬರುತ್ತೆ, ಅದು ಗೊತ್ತೇನ್ರಪ್ಪ? ನಮಗ್ ಟೊಮೆಟೊ ಸಾಸ್ ಬೇಕು ಗೊತ್ತಿಲ್ವಾ? ಪಾಂಡ್ರಂಗ, ನಿನಗೆ ಟೊಮೆಟೊ ಸಾಸ್ ಬಗ್ಗೆ ಗೊತ್ತಿರಲ್ಲ. ನಿಂದೇನಿದ್ರು ದುಡ್ಡು ಎಣಿಸೋದು, ಆ ದುಡ್ಡನ್ನ ಗಂಟು ಹಾಕೋದು, ಕಳೆದೋಗಿರೋ 30 ಪೈಸೆ ನೋಡ್ಕೋದು, ಇಷ್ಟ ಆಗೋಯ್ತು ನಿನ್ ಲೈಫ್. ಹೊಳೆ ಅಂದ್ರೆ ಯಾವ್ದಕ್ಕೂ ಒಂದ್ಸಲ ನೋಡ್ಕೊಂಡ್ಬಿಡಿಪ್ಪ. ಈಗೇನೆ ನೋಡಿ, ಟೊಮೊಟೊ ಅಂದ್ರೆ ಈ ಕಲರ್ ಇಲ್ಲಿ ಸ್ವಲ್ಪ ಈ ಕಡೆ ತಿರ್ಕೊಳ. ಮತ್ತೆ ಯಾಕೋ ಹೊಡ್ದೆ? ಹಣ್ಣಾಗಿರೋ ಟೊಮೊಟೊ ಆ ಕೆನ್ನೆ ಕಲರ್ ನೋಡಿ. ನೀವು ಈ ಕೆನ್ನೆ ಕಲರ್ ತಂದ್ರೂ ಪರವಾಗಿಲ್ಲ, ಅಥವಾ ಆ ಕಲರ್ ಸಾಸ್ ತಂದ್ರೂ ಪರವಾಗಿಲ್ಲ, ಒಟ್ಟಲ್ಲೇ ಟೊಮೊಟೊ ಸಾಸ್ ತರಬೇಕು. ಇದರಲ್ಲಿ 30 ರೂಪಾಯಿ ಇದೆ, ತಗೊಂಡು ಬನ್ನಿ. ಏನಪ್ಪಾ ಅಣ್ಣ ಏನತ್ರ ಜಾಸ್ತಿ ಬೈಸ್ಕೋಬಿಡಿ. ನೋಡಿ, ಇದೇ ಸಾಸು, ಇದನ್ನೇ ತಗೊಂಬನ್ನಿ. ಅವ್ರು ಕೊಟ್ರು ಅಂತ ಎಂತದ್ ಬೇಕಂತ ತರಬೇಡಿ. ಒರಿಜಿನಲ್ ಏನಂತ ಚೆಕ್ ಮಾಡಿ ಆಮೇಲೆ ತಗೊಂಡು ಬನ್ನಿ. ನಂಗೆ ಗೊತ್ತು ಬಾಬಾ. ಅದೇನು ಗೊತ್ತು, ಏನ್ ಸುಡುಗಡ ಅಲ್ಲಮ್ಮ, ದೇವ್ರು ಕೊಟ್ಟ ತಂಗಿ. ಹೋಗಿ ತಟ್ಟನ್ ಕಟ್ಕೊಂಡಿದ್ಯಲ್ಲ, ಆ ಪಕ್ಷ ನಿನ್ಗೆ ಏನಾದ್ರೂ ಒಂದು ಮಗು ಆಯ್ತು ಅಂದ್ರೆ ಅದು ಇನ್ ಎಷ್ಟು ಬುದ್ಧಿವಂತ ಆಗ್ಬೋದು ಅಂತ ಲೆಕ್ಕ ಹಾಕೊಂಡು. ಅಣ್ಣಯ್ಯ, ನಿಮ್ಗಿಂತ ನಾವೇ ವಾಸಿ. ಅದ ಹೆಂಗಮ್ಮ ಹೇಳ್ಬಿಡ್ತೀಯ? ನಾವಾದ್ರೂ ಗಂಡ ಹೆಂಡತಿ ಲಕ್ಷಣವಾಗಿ ರೂಮಲ್ಲಿ ಮಲ್ಕೋತೀವಿ, ಆದ್ರೆ ನೀವು ಅದಕ್ಕೆ ರೂಮಲ್ಲಿ ನೀನು ಮೆಟ್ಲು ಕೆಳಗಡೆ ಚಾಪೆ ಹಾಕೊಂಡು ನಾಯಿ ಮರಿ ತರ ಮಲ್ಕೋತಿಯಲ್ಲ, ನಿಂದು ಒಂದ್ ಜನ್ಮನ. ಪಲ್ಲು ನನ್ನ ಇಂಡೈರೆಕ್ಟ್ ಆಗಿ ಟೀಸ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಅಯ್ಯ ಸಾಕು ಸುಮ್ನಿರಮ್ಮ, ಅವಳು ಹೇಳಿದ್ರಲ್ಲಿ ತಪ್ಪೇನಿದೆ? ಪಲ್ಲುಗೂ ಮಗು ಆಗಿಲ್ಲ, ನಿನಗೂ ಮಗು ಆಗಿಲ್ಲ. ನಾನು ಯಾವಾಗ ಮೊಮ್ಮಗುನ ತೊಡೆ ಮೇಲೆ ಹಾಕೊಂಡು ಜೋಕಟ್ಟೋದು? ಸಂಗತ್ತೆ, ನನಗೊಂದು ಮದುವೆ ಅಂತ ಮಾಡ್ಬಿಡು. ಒಂದಲ್ಲ ಎರಡೆರಡು ಮೊಮ್ಮಕ್ಕಳನ್ನ ಎತ್ಕೊಟ್ಬಿಡ್ತೀನಿ. ನೋಡಿ, ವಿಷಯ ಎಲ್ಲೆಲ್ಲೋ ವಿಷಯಾಂತರ ಆಗ್ತಾ ಇದೆ. ಅರ್ಜೆಂಟ್ ಆಗಿ ಈ ಮನೆಗೆ ಬೇಕಾಗಿರೋದು ಒಂದು ಮಗು ಅಲ್ಲ, ಟೊಮೊಟೊ ಸಾಸು. ನಿಮ್ಮಿಬ್ರಲ್ಲಿ ಅದನ್ನ ಯಾರು ತಗೊಂಡು ಬರ್ತೀರಾ? ನಾನೇ ತಗೊಂಡ್ಬರ್ತೀನಿ ಬಾಬಾ. ಒಟ್ಲ ಜೊತೆಲಿ ಬರ್ಲೇನಾ? ಬೇಡ ಕಣ, ಯಾಕಷ್ಟಿತ್ತು ಒಂದು ಸಾಸಿಗೆ ನೀನ್ ಯಾಕೆ? ನಾನೇ ಹೋಗ್ಬರ್ತೀನಿ. ಏನಾದ್ರು ಡೌಟ್ ಇದ್ರೆ ಫೋನ್ ಮಾಡೋ, ಗೈಡ್ ಮಾಡ್ತೀನಿ. ತಗೊಳ್ಳಿ ಸರ್, 32 ರೂಪಾಯಿ ಕೊಡಿ. ಇದು ಟೊಮೆಟೊ ಸಾಸೆ ತಾನೆ? ಮೂಸ್ ನೋಡಿ ಗೊತ್ತಾಗುತ್ತೆ. ಏ ಸಮಯ, ನನಗೆ ಬೇಕಾಗಿರೋದು ಒರಿಜಿನಲ್ ಟೊಮೆಟೊ ಸಾಸು. ಅಲ್ಲ ಸರ್, ನಿಮಗೆ ಓದಕ್ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಚಿತ್ರ ನೋಡಕ್ಕೂ ಬರಲ್ವಾ? ಅದ್ರ ಮೇಲೆ ಇರೋದು ಟೊಮೊಟೊ ಹಣ್ಣು ಅಥವಾ ಕುಂಬಳಕಾಯೋ? ಏ ಸಾಮೆ, ಕುಂಬಳಕಾಯಿ ಇಷ್ಟು ಕೆಂಪಗಿರುತ್ತಾ? ಇದು ಟೊಮೊಟೊನೇ ಇರ್ಬೇಕು. ಅದ್ರಲ್ಲೇ ಸಾಸ್ ಮಾಡಿರೋದು. ಟೊಮೊಟೊನ ಚೆನ್ನಾಗಿ ತೊಳೆದು ಸಾಸ್ ಮಾಡಿದಾರೆ ತಾನೆ? ಹೌದು ಸ್ವಾಮಿ, ಬಕೆಟ್ ಇರೋ ಟೊಮೊಟೊನ ಚೆನ್ನಾಗಿ ತೊಳೆದು ಸಾಸ್ ಮಾಡಿದ್ದಾರೆ. ನೋಡಿ ಸ್ವಾಮಿ, ನಿಮ್ಗೊಂದು ವಿಷಯ ಹೇಳ್ತೀನಿ. ಟೊಮೊಟೊನಲ್ಲಿ 2 ತರ ಟೊಮೊಟೊ ಇರುತ್ತೆ. ಒಂದು ನಾಟಿ ಟೊಮೊಟೊ, ಇನ್ನೊಂದು ಫಾರ್ಮ್ ಟೊಮೊಟೊ. ನಾಟಿ ಟೊಮೊಟೊ ಕೊಡೋ ರುಚಿ ಫಾರ್ಮ್ ಟೊಮೊಟೊ ಕೊಡಲ್ಲ. ನಿಮ್ಗೆ ಗೊತ್ತು ಸರ್? ಫಾರ್ಮ್ ಕೋಳಿಗಿಂತ ನಾಟಿ ಕೋಳಿ ಜಾಸ್ತಿ ರುಚಿ ಅಂತ ಜನ ಹೇಳ್ತಾರಲ್ಲ. ಸರ್, ಇದು ಕೋಳಿ ಸಾಸ್ ಅಲ್ಲ, ಟೊಮೊಟೊ ಸಾಸ್. ಯಾವತ್ತಾದ್ರು ಟೊಮೊಟೊ ತಿಂದಿದ್ದೀರಾ? ನನ್ನ ನೆನ್ ಗುಗ್ಗು ಅನ್ಕೊಂಡಿದ್ರೇನ್ರಿ? ಮೈಸೆಲ್ಫ್ ವಿಠಲ್ ಮೂರ್ತಿ MA, ಗಂಡುಗಳ ವಂಶದ ಏಕೈಕ ಮನೆ ಅಳಿಯ. ನೋಡಿ, ನಮ್ಗೆ ಇವಾಗ ಟೈಮ್ ಇಲ್ಲ. ನಿಮ್ಗೆ ಟೊಮೊಟೊ ಸಾಸ್ ಬೇಕಾ ಬೇಡವಾ? ಬೇಕಾಗಿರೋದಕ್ಕೆ ಅಂಗಡಿಗೆ ಬಂದಿರೋದು. ನಿಮ್ ಮನೆಯಲ್ಲಿ ಯಾವತ್ತಾದ್ರು ಟೊಮೊಟೊ ಸಾಸ್ ಬಳಸಿದಾರ? ಅವ್ರೆಲ್ಲ ಆರೋಗ್ಯವಾಗಿದಾರ? ಅವ್ರಿಗೇನು ಹೆಚ್ಚು ಕಡಿಮೆ ಆಗಿಲ್ಲ ತಾನೆ? ನೋಡ್ರಿ, ನಿಮ್ ಕೈ ಮುಗಿತೀನಿ, ಬೆಳಿಗ್ಗೆ ತಲೆಗೆ ಹುಳ ಬಿಡ್ಬೇಡಿ ಸರ್. ದಯವಿಟ್ಟು 32 ರೂಪಾಯಿ ಕೊಟ್ಬಿಡಿ ಸರ್. ನಾನು ಗಂಡುಗಲಿ ವಂಶನು, ನಾನು ಕೊಡದೆ 30 ರೂಪಾಯಿ ತಗೊಳ್ರಿ. 2 ರೂಪಾಯಿ ಚಿಲ್ಲರೆ ನೀವೇ ಇಟ್ಕೊಳ್ಳಿ. ನಿನ್ನಂತ ಗಿರಾಕಿ ದಿನಕ್ಕೊಬ್ಬ ಬಂದ ಅಂದ್ರೆ ನನ್ನ ಅಂಗಡಿ ಬಾಕ್ಲ ಹಾಕೊಂಡು ಹೋಗ್ಬೇಕು. ಒಳ್ಳೆ ಲೂಸ್ ಪ್ರವಾಸ ಆಯ್ತು. ಸರ್, ಅಲ್ಲ ಅಂಗಡಿ ಬಾಕ್ಲ ಹಾಕೊಂಡು ಹೋಗ್ತೀವಿ. ಆ ಕೆಲಸ ಇವಾಗ್ಲೇ ಮಾಡಿ. ಹಲೋ ಒದ್ದು, ನಾನ್ ಕಣ ಬಿಟ್ಲಾ? ಟೊಮೆಟೊ ಸಾಸ್ ಸಿಕ್ತು ಕಣ. ಇದ್ರ ಮೇಲೆ ಟೊಮೆಟೊ ಫೋಟೋ ಹಾಕಿದ್ದಾರೆ. ಆ ಟೊಮೆಟೊ ಜೊತೆ ಆ ಟೊಮೆಟೊ ಎಲೆ ಚಿತ್ರ ಇದೆಯಾ? ಹೌದು ಕಣ, ಎಲೆನೂ ಇದೆ. ಅದನ್ನ ಮುಟ್ ನೋಡು, ಸ್ವಲ್ಪ ಮೆತ್ತಗಿರ್ಬೇಕು.
ಹೌದ್ ಕಡೆ ಮೆತ್ತಗಿದೆ. ಸ್ವಲ್ಪ ಮೂಸ್ ನೋಡು, ಟೊಮೆಟೊ ವಾಸನೆ ಬರ್ಬೇಕು. ಯಾಕೋ ಕರ್ಪೂರದ ವಾಸನೆ ಬರ್ತಿದೆ ಕಣ. ಹೇಳಿ ಕೇಳಿ ದಿನಸಿ ಅಂಗಡಿ ಅಲ್ವೇನೋ, ಎಲ್ಲ ಒಟ್ಟೊಟ್ಟಿಗೆ ಇಟ್ಬಿಟ್ಟಿರ್ತಾರೆ. ಟೊಮೆಟೊ ಸಾಸ್ ಅಂತ ಕೇಳಿದೆ ತಾನೆ? ಒಂದಲ್ಲ 4 ಸತಿ ಕೇಳಿದೆ. ಅಂಗಡಿಯವನು ಚೆನ್ನಾಗಿ ದಬಾಯಿಸ್ಬಿಟ್ಟೆ. ಆಮೇಲೆ ಹೇಳ್ದ ಇದು ಟೊಮೆಟೊ ಸಾಸೆ ಅಂತ. ಬೇಗ ತಗೊಂಬಾರೋ, ಮನೇಲಿರೋ ಎಲ್ರು ನೀನ್ ಸಾಸ್ ತರಲ್ಲ ಅಂತ ಹೇಳ್ತಿದ್ದಾರೆ. ತಗೊಂಬಂದು ಆ ಪಾಂಡ್ರಂಗ್ ಮುಖದ ಮೇಲೆ ಎಸಿ. ಆಯ್ತು ಕಣ, ಹಾಗೆ ಮಾಡ್ತೀನಿ. ಓಕೆ ಬಾಯ್. ಸಾಸೆಲ್ಲ ಚೆಲ್ಲೋಯ್ತಲ್ಲಪ್ಪ. ತಪ್ಪು ನಂದೆ ಅಂತ ಗಾಡಿ ಅವ್ನಿಗೇನಾರು ಗೊತ್ತಾಗ್ಬಿಟ್ರೆ ನಾಯಿಡಿ ಪಿಟಿ ಹೊಡೆದ್ಬಿಡ್ತಾನೆ. ನೋಡೋದಕ್ಕೆ ಸಾಸ್ ಹೇಗೋ ರಕ್ತ ತರನೇ ಇದೆ. ಒಂದ್ 10 ನಿಮಿಷ ಸತ್ತೋಗ್ಬಿಡ. ಸರ್ ನಂದೇನು ತಪ್ಪಿಲ್ಲ, ನೀವು ಅಡ್ಡ ಬಂದ್ಬಿಟ್ರ ಸರ್? ಏನ್ರಿ ಆಯ್ತು? ಆಕ್ಸಿಡೆಂಟ್. ಇಷ್ಟೊಂದು ರಕ್ತ ಹೋಗಿದೆ ಅಲ್ರಿ? ಯಾರಿ ಮಾಡಿದ್ದು? ಅದು ನಾನು ಆ ಕಡೆಯಿಂದ ಬೈಕಲ್ಲಿ ಬರ್ತಾ ಇದ್ದ, ಅವನೇ ಅಡ್ಡ ಬಂದ್ಬಿಟ್ಟ. ಬೈಕ್ ಯಾರ್ದ್ರಿ? ನಂದೇ ಸರ್. ಓಡಿಸ್ತಿದ್ದವ್ರು ಯಾರ್ರಿ? ನಾನೇ ಸರ್. ಮತ್ತೆ ಇವ್ನಿಗೆ ಗುದ್ದಿದ್ಯಾರ್ರಿ? ನಾನಲ್ಲ ಸರ್, ಅವನೇ ಅಡ್ಡ ಬಂದ. ಅವ್ನ ಅಡ್ಡ ಬಂದೋ ಇಲ್ಲ ಅಂತೇಳಿ ಕೋರ್ಟ್ ತೀರ್ಮಾನ ಮಾಡುತ್ತೆ. ಮೊದ್ಲು ಇವ್ನಿಗೆ ಗುದ್ದಿದ್ಯಾರ್ರಿ? ಅದು ನಾನೇ ಸರ್. ಪ್ರಾಣನೇ ಹೋಗಿದೆ ಎಲ್ರಿ? ಹಲೋ ಪದ್ಮನಾಭ ಹಿಯರ್. ನಿಮ್ ಮನೆಯಲ್ಲಿ ವಿಟ್ಲ ಅನ್ನೋರಿದ್ರ? ಹೌದು, ವಿಟ್ಲ ಅನ್ನೋರು ಇದ್ದಾರೆ. ಅವನು ನನ್ನ ಆಪ್ತ ಮಿತ್ರ. ರೀ, ವಿಟ್ಲ ಅನ್ನೋರಿಗೆ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟಿದ್ದಾರೆ. 7ನೇ ಕ್ರಾಸ್ ಹತ್ರ ಬಾಡಿ ಬಿದ್ದಿದೆ. ಬಂದು ಕೊನೆ ದರ್ಶನ ಮಾಡ್ಕೊಂಡು ಹೋಗ್ಬಿಡಿ. ಒಂದ್ 2 ನಿಮಿಷ ನೆಮ್ಮದಿಯಾಗಿ ಇರಕ್ ಬಿಡಲ್ವಲ್ಲ? ಯಾಕೆ ಆತರ ಬಿಡ್ತಾ ಇದೆಯಾ? ಲೇ ಪಾಂಡ್ರಂಗ, ವಿಟ್ಲ 7ನೇ ಕ್ರಾಸ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟಂತ. ಯಾರು 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 ಹೊಡ್ಬಾರ್ದು? ನಿನ್ನ ಕಣ್ಣಿಂದ ಒಂದೇ ಒಂದು ತೊಟ್ಟು ಕಣ್ಣೀರು ಉದುರಬಾರ್ದಮ್ಮ ಪಾಪ. ಆಮೇಲೆ ಅವನ ಆತ್ಮ ಶಾಂತಿ ಸಿಗಲ್ಲ. ಅದಾಗೋಯ್ತು. ಅವ್ನ ಋಣನೇ ಇಷ್ಟು ಅನ್ಸುತ್ತೆ. ಪದಪ್ಪ, ನಾನು ನೀನು ಹೋಗಿ ಬಾಡಿ ನೋಡ್ಕೊಂಬರೋ ನಡಿಯೋ. ನೀನು ನೆಂಟಿ ಅಲ್ವಾ, ಹಾಳಾಗೋಗ್ಲಿ ನೀನು ಜೊತೆಲ್ವಾ. ನೀವು ಮನೆಯಲ್ಲಿ ಇದೀವಿ ಅಂದ್ಬಿಟ್ಟು ಉಣ್ಕೊಂಡು ತಿನ್ಕೊಂಡಿದ್ದು ಬಿಡ್ಬೇಡಿ. ತಿಳಿಸೋರ್ಗೆಲ್ಲ ವಿಷಯ ತಿಳಿಸಿ, ಮುಂದಿನ ಎಲ್ಲ ಏರ್ಪಾಟ್ಗಳನ್ನು ಮಾಡಿ. ನೋಡ್ರಿ ಹೇಗ್ ಸತ್ತೋಗ್ಬಿಟ್ಟಿಯೇನೆ. ನಾಳೆ ದೆವ್ವಾಗಿ ಬಂದು ಹಿಡ್ಕೊಂಡ್ರಿ ಏನ್ರಿ ಮಾಡ್ತೀರಾ? ಇದಕ್ಕೂ ಏನೋ ಸಂಬಂಧ ಏನಿಲ್ಲ ಸರ್. ನಿಜ ಹೇಳ್ಬೇಕು ಅಂದ್ರೆ ಅವನಾಗಿದ್ದ ಅವನೇ ಬಂದು ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಟ್ಟೆ ಸರ್. ಅಂದ್ರೆ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರಪ್ಪ. ಬೈದು ದುಡ್ಡು ಕೊಟ್ಟು ಕಳಿಸ್ದೆ. ಈಗ ಏನಾಯ್ತು ನೋಡು. ನಿನಗ್ ಬೈಯೋದಕ್ಕೆ ಒಂದ್ ನಡ್ಪಿಳ್ಳೇನು ಇಲ್ದಂಗಾಯ್ತು. ಸತ್ತವ್ರೆ ಹೆಣಕ್ಕೆ ಹೊಡಿಬಾರ್ದ್ರಿ, ತಪ್ಪಾಗುತ್ತೆ. ಸರ್, ಒಂದೊಂದ್ಸಲ ಹಿಂಗ್ ಹೊಡೆದ್ರೆ ಜೀವ ಬಂದ್ಬಿಡುತ್ತಾ? ಅದೇಗೆ ಇರ್ಬೇಕು. ನಾನು ಮೊನ್ನೆ ಪತ್ರಿಕೆಯಲ್ಲಿ ಓದಿದ್ದೆ. ಅದು ಯಾವುದೋ ಒಂದು ಊರಲ್ಲಿ ಒಂದು ಹೆಣನ ಚಿತೆ ಮೇಲೆ ಮಲಗಿಸಿ ಇನ್ನೇನು ಬೆಂಕಿ ಇಕ್ಕಬೇಕು ಅಂತ ಹೊಟ್ಟಿದ್ರಂತೆ. ಆ ಕ್ಷಣದಲ್ಲಿ ಇದ್ದಕ್ಕಿದ್ದಂಗೆ ಹೆಣ ಎದ್ದು ಕೂತ್ಕೊಂಡ್ಬಿಡ್ತಂತೆ. ಅದೇ ತರ ಟ್ರೀಟ್ಮೆಂಟ್ ಅನ್ನ ನಾವು ಮಳೆಯಂದ್ರಿಗೆ ಕೊಟ್ರೆ ಅವರು ಎದ್ದು ಕೂರ್ಬೋದೋ ಏನೋ. ಬೆಂಕಿ ಕಟ್ಟಿ ಇದೆಯಾ? ಅಯ್ಯೋ, ಹಂಗೆ ಹೊಡಿತೀರಪ್ಪ. ಅಳಿಯಂದ್ರೆ ಏನ್ರಿ ಅದು? ಕೈ ಮೇಲೆಲ್ಲ ಸಾಸ್ ಕೂಡ್ಕೊಂಡು ಮುರುತಿರ್ಗಾಟ. ಬಾಬಾ, ಅದು ನಾನು ಸಾಸ್ ನೋಡ್ಕೊಂಡ್ ಬರ್ತಿದ್ದೆ. ಅವ್ರ ಗಾಡಿಗೆ ನಾನೇ ಗುದ್ಬಿಟ್ಟೆ. ಎಲ್ಲವನು ಹಿಗ್ಗ ಮುಗ್ಗ ಹೊಡಿತಾನೋ ಅಂತ ಈ ನಾಟಕ ಆಡ್ಬಿಟ್ಟೆ. ಏನಪ್ಪ, ನೀವು ಸತ್ತೇ ಹೋಗಿದ್ರಿ ಅಂತ ನಾನು ಎಷ್ಟು ಗಾಬರಿ ಆಗಿದ್ದೆ ಗೊತ್ತಾ? ಅಲ್ಲ, ನಾನು ಕಂಡ್ರೆ ಅದೇ ತಿದ್ರದು ಅದು ಕೊಟ್ಟಿದ್ನಲ್ಲ, ದಯವಿಟ್ಟು ಕ್ಯಾನ್ಸಲ್ ಮಾಡ್ಕೊಂಬಿಡಿಪ್ಪ. ಸಾರ್ ಇದೆ, ಇಷ್ಟೆಲ್ಲ ಮತ್ತೊಂದ್ಸಲ ಆರ್ಡರ್ ಕೊಡ್ತೀನಿ. ಓಕೆಪ್ಪ, ಓಕೆ. ಅಣ್ಣಯ್ಯ ಎಲ್ಲಿ ಫೋನ್ ಮಾಡಿದ್ದ? ನಮ್ಮ ಮಳಿಯಂದ್ರು ಹೋಗೇ ಬಿಟ್ರು ಅಂತ ಪಶ್ಚಿಮ ವಾಹಿನಿ ಭಟ್ರಿಗೆ ಆರ್ಡರ್ ಕೊಟ್ಬಿಟ್ಟಿದ್ನಮ್ಮ. ಕ್ಯಾನ್ಸಲ್ ಮಾಡ್ತೀನಿ. ಅಳಿಯಂದ್ರೆ ನಿಮ್ಮಂತವ್ರು ಯಾಕ್ರಿ ಬದುಕಿರ್ತೀರ? ಸತ್ಕತ್ ಹೋಗ್ಬಿಡತ್ತೇನ್ರಿ ನೀವು? ಅಯ್ಯಯ್ಯೋ, ಎಂತ ಕೆಲಸ ಆಗೋಯ್ತು. ಇವ್ನ್ ಸತ್ತಿದ್ರೆ ಒಂದ್ ಕೇಸ್ ಎಲ್ಲ ಸಿಕ್ತಿತ್ತು. ಏನು ಆಗ್ಲಿಲ್ವೇ ಸರ್? ನಾನು ಹೋಗ್ಲಾ ಸರ್? ಎಲ್ಲಿಗೆ ಹೋಗ್ತೀರಾ? ಆಕ್ಸಿಡೆಂಟ್ ಮಾಡಿ ಅವ್ನು ಸಾಯ್ಸಿಲ್ವಾ? ಅದಕ್ಕೆ ಸರ್, ಸತ್ತಿದ್ರೆ ಶಿಕ್ಷೆ ಆಗ್ತಿತ್ತಲ್ವಾ? ಬರ್ರಿ ನನ್ ಜೊತೆ. ಅಣ್ಣಯ್ಯ, ಸಾಸ್ ವಿಷಯ ಇಲ್ಲಿಗೆ ಬಿಟ್ಬಿಡು. ಅದಂಗಮ್ಮ ಬಿಟ್ಬಿಡಕ್ಕಾಗತ್ತೆ? ನೀವು ಕಳ್ಕೊಂಬಂದ್ರೆ 1 ರೂಪಾಯಿನ 2 ರೂಪಾಯಿನ ಅನಾಮತ್ತು 30 ರೂಪಾಯಿಗಳು ಕಣಮ್ಮ. ಇವನು ಸಾಸ್ ತಗೊಂಡೆ ನಮ್ಮ ಮನೆಗೆ ಬರ್ಬೇಕು. ಸರಿ, 30 ರೂಪಾಯಿ ಕೊಡಿ ತರ್ತೀನಿ. ಕತೆ ಮಕ್ಕ ಕೊಡ್ಬಿಡ್ತೀನಿ. ನಾನ್ ಯಾಕೋ ನಿನಗೆ ಕೊಡ್ಬೇಕು? ಆ 30 ರೂಪಾಯಿನ ನೀನೇ ದುಡಿಬೇಕು, ಅದ್ರಲ್ಲಿ ಸಾಸ್ ತಗೋಬೇಕು, ಮನೆ ಕಡೆ ಬರ್ಬೇಕು.
ಇಲ್ಲ ಅಂದ್ರೆ ಇಲ್ಲೇ ಎಲ್ಲ ಬಿದ್ದಿರಿ. ನಡಿಯೋ, ನಾನು ನಿನ್ ಜೊತೆ ಬರ್ತೀನಿ. ಲೋ ಬಾಹುಬಲಿ, ನೀನ್ ಯಾಕೆ ಅವ್ನು ಸಹಾಯಕ್ಕೆ ಹೋಗ್ತೀಯಾ? ತಪ್ಪು ಮಾಡೋದು ಅವನೇ 30 ರೂಪಾಯಿ ದುಡಿಬೇಕು. ಆ 30 ರೂಪಾಯಿ ದುಡಿಯೋದು ಎಷ್ಟು ಕಷ್ಟ ಅಂತ ಅವನಿಗೆ ಅರಿವು ಬರಬೇಕು. ಆ ದುಡ್ಡಲ್ಲಿ ಸಾಸು ತಗೋಬೇಕು. ಹಂಗಂಗಿದ್ರೆ ಮಾತ್ರ ಮನೆಗೆ ಬರಬೇಕು. ನಿಮ್ ಮುಖ ನೋಡೋಕ್ಕಾಗ್ತಲ್ಲ. ಇಲ್ಲಿಂದ ಮಗನೇ, ಬಾಡಿ ಕಳತೆ ಕೈ ಬೀಸ್ಕೊಂಡು ಬಂದಿದೀಯಲ್ಲ, ಎಲ್ಲ ಕಾಲ್ಗೆನು ಅಲ್ಲೇ ಮುಗಿಸ್ಬಿಟ್ಲಾ? ಏನ್ ಆಡೋ ಮಾತುಗೊಂದು ಅರ್ಥ ಬಿಡ್ಬೇಡ್ರಿ. ನಿಮ್ಮ ಅಳಿಯಂದ್ರೆ ಇದಾರಲ್ಲ, ಸಿಕ್ಕಾಪಟ್ಟೆ ಗಟ್ಟಿಪಿಟ್ಟ ಕಣ್ರಿ. ಅಲ್ಲ, ನಾವೆಲ್ಲರೂ ಹೋದ್ಮೇಲೆ ನಾವು ಹೋಗಿದೀವಿ ಅಂತ ಕನ್ಫರ್ಮ್ ಮಾಡ್ಕೊಂಡೆ ಅವ್ನ ಜಾಗ ಖಾಲಿ ಮಾಡೋದು. ಅಂದ್ರೆ ಅಳಿಯಂದಿರು ಸತ್ತಿಲ್ಲ? ಗುಂಡಕಲ್ ತರ ಇದಾರೆ. ಮತ್ ಏನಾಯ್ತು ಅಭಿ? ಅದೇನಾಗಿದೆ ಅಂದ್ರೆ, ಯಾವ್ದೋ ಒಂದು ಗಾಡಿ ಅಡ್ಡ ಬಂದಿದೆ, ಇವನು ಅದಕ್ಕೆ ಹೋಗಿ ಬುದ್ದಿದ್ದಾನೆ, ಕಾಸೆಲ್ಲ ಚೆಲ್ಲೋಗ್ಬಿಟ್ಟಿದೆ. ನಾನ್ ಹಂಗೆ ಮನೆಗೆ ಹೋದ್ರೆ ಎಲ್ಲಿ ಬೈತೀನೋ ಹೊಡಿತೀನೋ ಅನ್ನೋ ಸಂಕಟಕ್ಕೆ ಸತ್ತವ್ ತರ ನಾಟಕ ಆಗಿದೆ. ಈಗ ಅಳಿಯಂದಿರು ಎಲ್ಲಿ? ಬಿಡ್ತೀನ ಸಾಸ್ ಮೇಲೆ 30 ರೂಪಾಯಿ ಬಂಡವಾಳ ಬಿಡ್ದವ್ ನಾನು. ಆ ಸಾಸ್ ತಗೊಂಡು ಮನೆಗೆ ಬರೋಂಗಿದ್ರೆ ಬಾ, ಇಲ್ಲಾಂದ್ರೆ ಅಲ್ಲೇ ಬಿದ್ದಿರಂತ ಮಕ್ ಹೋಗುದು ಬಂದಿದ್ದೀನಿ. ಬರ್ತೀನಿ ಕಣೆ. ಇಲ್ಲಿ ಏನಾಗಿದೆ ಗೊತ್ತಾ, ಆಟೋ ಸ್ಟ್ರೈಕ್, ಒಂದು ಆಟೋನು ಸಿಗ್ತಾ ಇಲ್ಲ. ಆದಷ್ಟು ಬೇಗ ಬಂದು ಆ ಜಮೀನ್ ವಿಷಯನ ಸೆಟಲ್ಮೆಂಟ್ ಮಾಡ್ತೀನಿ. ಯಾಕೆ ಸರ್, ತುಂಬಾ ಭಾರ ಇದೆಯಾ? ಹೌದು, ತುಂಬಾ ಭಾರ ಇದೆ. ಎಷ್ಟು ಕೂಲಿ ಕೊಡ್ಲಿ? 30 ರೂಪಾಯಿ ಕೊಡಿ ಸರ್, ಸಾಕು. 30 ಅಲ್ಲ, 50 ರೂಪಾಯಿ ಕೊಡ್ತೀನಿ. ತಗೋ. ವಾಟ್ ಇಸ್ ದಿಸ್? ಏನೋ ಮಾಡ್ತಾ ಇದ್ಯಾ? ಜಾಜತ್ಗೆ ಬಾವ, ನೀ ದುಡ್ದು ಟೊಮೊಟೊ ಸಾಸ್ ತಗೊಂಬಂದ್ರೆ ಮನೆಗೆ ಸೇರಿಸೋದು ಅಂದ್ರು. ಅದಕ್ಕೋಸ್ಕರ ಕೂಲಿ ಕೆಲಸ ಮಾಡ್ತಾ ಇದ್ದೀನಿ ಜಾಜತ್ಗೆ. ವೆರಿ ಗುಡ್ ಬಿಟ್ಲಾ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಜಾಜತ್ಗೆ. ಈ ಕೂಲಿ ದುಡ್ಡಲ್ಲಿ ಟೊಮೆಟೊ ಸಾಸ್ ನ ತಗೊಂಡ್ ಬಂದು ನಿಮ್ಮ ಭಾವನ ಫೇಸ್ ಮೇಲೆ ಬಿಸಾಕೋ. ಓಕೆ ಜಾಜತ್ಗೆ. ಬರ್ರಿ, ಲೇಟ್ ಆಯ್ತು. ನಡೀರಿ ಸರ್. ಬಾಯ್ ಜಾಜತ್ಗೆ. ಆಲ್ ದಿ ಬೆಸ್ಟ್. ಬಾಯ್ ಬಾಯ್. Oh my god, really super fantastic. ಓಕೆ ಕಣೆ, ಬರ್ತೀನಿ. ಹಾ. ರೇ, ನಿಂತ್ಕೊಳ್ರಿ. ಏನಪ್ಪ, ಬಸ್ಸಿಗೆ ಲೇಟ್ ಆಗ್ತದೆ, ಓಡ್ತೀಯಾ? ನಡೀರಿ ಸರ್, ಓಡೋಣ. ರೇ, ನಿಂತ್ಕೊಳ್ರಿ. ಪೊಲೀಸ್, ಪೊಲೀಸ್. ಏನ್ರಿ ಆಯ್ತು? ಅಲ್ಲಿ ನೋಡ್ರಿ, ಕಳ್ಳರು ನನ್ನ ಲಗೇಜ್ ಎತ್ಕೊಂಡು ಓಡ್ತಾ ಇದ್ದಾರೆ. ಇದು ನನ್ ಬ್ಯಾಗ್ ಕತ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಅಗಲತ್ತಲ್ಲೇ ಬ್ಯಾಗ್ ಕದೀತಿಯಲ್ಲ, ನಿನ್ ಎಂತ ತಳ್ಳೆ ಇರ್ಬೇಕು. ಸರ್, ದೇವ್ರನ್ನ ಹೇಳ್ತೀನಿ, ಈ ಬ್ಯಾಗ್ ಇವ್ರದಲ್ಲ ಸರ್. ಅಲ್ಲಿ ನೋಡಿ, ಅಲ್ಲಿ ನಿಂತ್ಕೊಂಡಿದಾರಲ್ಲ ಅವ್ರದ್ದು. ಸ್ವಾಮಿ, ಸ್ವಲ್ಪ ಬಂದ್ರಿ ಇಲ್ಲಿ. ಅಯ್ಯೋ, ಬಂತಲ್ಲಪ್ಪ ಗ್ರಾಚಾರ. ಏನಯ್ಯ ಸರ್, ಈ ಬ್ಯಾಗ್ಗಳು ನಿಮ್ದೆ ತಾನೆ? ಹೌದು, ನಂದೆ. ಈ ಬ್ಯಾಗ್ಗಳನ್ನ ತಗೊಂಡು 50 ರೂಪಾಯಿ ಕೊಡಿ. ಸರ್, ಸುಳ್ಳು ಹೇಳ್ತೇನೆ ಸರ್, ಈ ಬ್ಯಾಗ್ ನಂದು. ಇಲ್ಲ ಸರ್, ಈ ಬ್ಯಾಗ್ ನಂದು. ಇಲ್ಲ ಸರ್, ನಂದು. ಈ ಬ್ಯಾಗ್ ನಿಮ್ದೆ ಅನ್ನೋದಕ್ಕೆ ಏನ್ರಿ ಗ್ಯಾರಂಟಿ? ಸರ್, ಈ ಬ್ಯಾಗ್ಗಳನ್ನ ತಗೊಂಬನ್ನಿ ಅಂತ ಇವ್ರು ಅಂದಿರ ಮೇಲೆ ಈ ಬ್ಯಾಗ್ಗಳು ಇವ್ರದ್ದೆ ತಾನೆ? Oh my god, Vishla, what happened? ಜಾಜತ್ಗೆ ಕರೆಕ್ಟ್ ಟೈಮಿಗೆ ಬಂದ್ರಿ. ಒಂದ್ ನಿಮಿಷ ಬನ್ನಿ ಇಲ್ಲಿ. ನಾನು ಈ ಬ್ಯಾಗ್ಗಳನ್ನ ಹೊತ್ಕೊಂಡ್ ಬರ್ತಿದ್ದೀನಿ, ನೋಡಿದ್ರಿತಾನೆ? ನೋಡ್ದೆ. ನನ್ ಮುಂದೆ ಬರ್ತಿದ್ದಿದ್ದು ಇವ್ರ ಇವ್ರು ಅಂದ್ಮೇಲೆ ಈ ಬ್ಯಾಗ್ಗಳು ಇವ್ರದ್ದೆ ತಾನೆ? Of course. ಹೇಳ್ರಿ ನಮ್ ಜಾಜತ್ಗೆ, ನಾವ್ ಯಾವತ್ತೂ ಸುಳ್ಳು ಹೇಳಲ್ಲ. ನಮ್ ಬಿಟ್ಲ ಯಾವತ್ತೂ ಸುಳ್ಳು ಹೇಳಲ್ಲ. ಈ ಬ್ಯಾಗ್ ಓನರ್ ಇವರೇ, ಇವನೇ ತೀಫು. ಗೊತ್ತಿಲ್ಲ, ಹೊಡಿಬೇಡಿ ಸರ್. ಈಗಲೇ ಕಮಿಷನರ್ ಫೋನ್ ಮಾಡಿ ನಿಮ್ಮನ್ನೇ ಒಳ ಹಾಕಿಸ್ತೀನಿ. ಹಂಗೆಲ್ಲ ಮಾಡ್ಬೇಡ. ಈ ವಿಚಾರ ಇಲ್ಲೇ ತೀರ್ಮಾನ ಮಾಡ್ಕೋಣ. ಬಾ. ಈ ಬ್ಯಾಗ್ ಯಾರ್ದು ಅಂತ ಹೆಂಗ್ ಕಂಡುಹಿಡಿಯೋದು? ಸರ್, ಒಂದ್ ಕೆಲಸ ಮಾಡೋಣ. ಈ ಬ್ಯಾಗ್ ಅಲ್ಲಿ ಏನೇನಿದೆ ಅಂತ ಇಬ್ರನ್ನು ಕೇಳೋಣ. ಯಾರು ಕರೆಕ್ಟ್ ಆಗಿ ಆನ್ಸರ್ ಕೊಡ್ತಾರ ಅವರೇ ಈ ಬ್ಯಾಗ್ ಓನರ್. ಕರೆಕ್ಟ್. ನಿನ್ನ ಕಡೆ ಬಾ. ಏನೇನಿದೆ ಹೇಳ್ರಿ? ಅದರಲ್ಲಿ ಪೌಡ್ರ್ ಡಬ್ಬ ಇದೆ ಸರ್. ಕರೆಕ್ಟು. ಒಂದು ಟವಲ್ ಇದೆ ಸರ್. ಕರೆಕ್ಟು. ಒಂದು ನೆಟ್ ಬನೀನು. ಹಾ, ಕರೆಕ್ಟು. ಅದರಲ್ಲಿ ಒಂದು ಪಟಾಪಟಿ ಚಡ್ಡಿ ಇದೆ ಸರ್. ಕರೆಕ್ಟು. ಸಾಕ್ಬಿಡಿ ಸರ್, ಈ ಬ್ಯಾಗ್ ಇವ್ರದಲ್ಲ, ಇವ್ರದ್ದು. ಬೈ ಮಿಸ್ಟೇಕ್ ಏನೋ ತಪ್ಪು ಮಾಡ್ಬಿಡ್ತಾನೆ, ದಯವಿಟ್ಟು ಬಿಟ್ಬಿಡಿ ಸರ್ ಪ್ಲೀಸ್. ಸರ್, ನಿಮ್ ಬ್ಯಾಗ್ಗಳನ್ನ ತಗೊಂಡು ನಂಗೊಂದು 30 ರೂಪಾಯಿ ಕೊಡಿ ಸರ್. ನನ್ನ ಬ್ಯಾಗ್ ಕದ್ದಿದಲ್ದೆ ನಿಮಗೆ ದುಡ್ಡು ಬೇರೆ ಕೊಡ್ಬೇಕಾ? ಅಲ್ಲ ಕಣ್ರೆ, 30 ಎಷ್ಟು ಹೇಳಿ? ಬರೀ 30 ರೂಪಾಯಿ ದುಡ್ಕೊಂಡು ಸಾಸ್ ತಗೊಂಡು ಮನೆಗೆ ಬರೋಕ್ ಯೋಗ್ಯತೆ ಇಲ್ಲ ಅಂದ ಮೇಲೆ ಇಂಥವ್ನು ನಮ್ಮ ಮನೆಯಲ್ಲಿ ಇರ್ಬೇಕೇನು?
ಏನು ಯಜಮಾನ್ರೆ ಎಲ್ಲ ನಿಮ್ ಎಂಡ್ರ ಕುಮ್ಮಕ್ಕಿಂದಾನೆ ಇವ್ನ್ ಹೀಗಾಗ್ತಾ ಇರೋದು. ಮೊದ್ಲು ಇವನ್ನ ಮನೆಯಿಂದ ಆಚೆ ದಬ್ಬಿ. ಅಣ್ಣಯ್ಯ ನೀನೇನಾದ್ರೂ ನಮ್ಮ ಯಜಮಾನ್ರನ್ ಮನೆಯಿಂದ ಆಚೆ ಕಳ್ಸೋದೇ ಆದ್ರೆ ನನ್ನ ಆಸ್ತಿಲ್ ಪಾವ ಕೊಟ್ಬಿಡು. ಬೆಟ್ಟದ ಮೇಲೆ ಮನೆ ಮಾಡಿ ಅಲ್ಲಿರೋ ಮರದ ಜೋಳ್ಗೆ ಕಟ್ಟಿ ಆ ಜೋಳ್ಗೆಲ್ ಮಗು ಹಾಕಿ ಸಾಸ್ ತಿನ್ಸ್ಕೊಂಡೆ ಇದ್ಬಿಡ್ತೀವಿ. ಅಲ್ಲ ಕಣಮ್ಮ, ದೇವ್ರು ಕೊಟ್ಟ ತಂಗಿ ನೆಟ್ಟಗೊಂದು ಸಾಸನೇ ತರಕ್ಕಾಗಿಲ್ಲ. ನೆಲಕ್ಕೆ ಚೆಲ್ ಕೂತವನೆ. ಇನ್ನು ಹುಟ್ಟಿರೋ ಮಗನ ಬಿಡ್ತಾನೆ, ಒಂದಲ್ಲ ಒಂದು ದಿವಸ ನೆಲಕ್ಕೆ ಹಾಕ್ಬಿಡ್ತಾನೆ. ಅಭಿ ಆಗಿದ್ದಾಗೋಯ್ತು, ಇದೊಂದ್ಸಲ ಎಕ್ಸ್ಕ್ಯೂಸ್ ಮಾಡ್ಬಿಡಿ. ಆಗಲ್ಲ ರೀ, ಇವನು ತಪ್ಪು ಮಾಡಿ ಬಂದಾಗೆಲ್ಲ ಕ್ಷಮಿಸೋದಕ್ಕೆ ನಮ್ಮಿಂದ ಆಗಲ್ಲ. ಆದ್ರೂ ಏನೋ ನೀವ್ ಹೇಳ್ತಾ ಇದ್ರ ಅಂತ ಒಂದು ಕೊನೆಯ ಅವಕಾಶ ಕೊಡ್ತೀನಿ. ಇವನು ಹೇಗಾದ್ರೂ ಮಾಡಿ 30 ರೂಪಾಯಿ ದುಡ್ಡು ಸಾಸ್ ತಗೊಂಡು ಮನೆಗೆ ಬರೋದಿತ್ತು ಅಂದ್ರೆ ಮಾತ್ರ ಮನೆಗೆ ಬರ್ಲಿ. ಇಲ್ಲ ಅಂದ್ರೆ ಒಂದು ನಯ ಪೈಸಾ ಆಸ್ತಿನ ಕೊಡಲ್ಲ. ಗಂಡ ಹೆಂಡತಿ ಇಬ್ರು ಆಚೆ ಹಾಕ್ಬಿಡ್ತೀನಿ. ಏನ್ ಸರ್ ಅಲ್ಲಿ ನೋಡ್ತಾ ಇದ್ದೀರಾ? ಮರದ ಮೇಲೆ ನನ್ನ ಹೆಂಡತಿ ಬ್ಲೌಸ್ ಬಿದ್ದೋಗಿದೆ. ನಿಮ್ ಹೆಂಡತಿ ಮರ ಹತ್ತಿ ಆಗ್ತಾ ಬ್ಲೌಸ್ ಬಿಚ್ಚಾಕಿದ್ರು. ಏನ್ ಬ್ಲೌಸ್ ಸೈಜ್ ಸರಿ ಇರ್ಲಿಲ್ವಾ ಅಥವಾ ನಿಮ್ಮ ಮೇಲೆ ಕೋಪನ? ಆಗಲ್ಲ ರೀ, ನಮ್ಮ ಮನೇಲಿ ನಾನೇ ಬಟ್ಟೆ ಒಗೆಯೋದು. ತುಂಬಾ ಖುಷಿ ಆಯ್ತು ಸರ್. ನಮ್ಮಂದ್ರು ನಾನೇ ಬಟ್ಟೆ ಒಗೆಯೋದು. ಇವತ್ತು ಏನಾಯ್ತು ಗೊತ್ತಾ, ಬಟ್ಟೆನ ಒಗೆದು ಮಾಡಿ ಮೇಲೆ ಒಣಗಾಕ್ತೆ, ಬ್ಲೌಸ್ಗೆ ಕ್ಲಿಪ್ ಹಾಕೋದೇ ಮರ್ತೋಗ್ಬಿಟ್ಟೆ. ಸರ್ ಮರಿಬಾರ್ದು, ಯಾವುದೇ ಕಾರಣಕ್ಕೂ ಬ್ಲೌಸ್ಗೆ ಕ್ಲಿಪ್ ಹಾಕೋದನ್ನ ಮರಿಬಾರ್ದು. ಅಟ್ಲೀಸ್ಟ್ ಕುಕ್ಕರ್ ಹಾಕಬೇಕು ನೋಡಿ. ಹಾಕದೇ ಇದ್ರೆ ಈಗ ಬಂದು ಮರ ಬಂದು ತಗೊಳಕತ್ತೆ ನೋಡಿ. ಆ ಬ್ಲೌಸು ನನ್ನ ಹೆಂಡತಿಗೆ ತುಂಬಾ ಇಷ್ಟ. ಇವತ್ತು ಸಾಯಂಕಾಲ ಪಾರ್ಟಿಗೆ ಬೇರೆ ಹಾಕೊಂಡು ಹೋಗ್ಬೇಕು ಅಂತ ಇದ್ದಾಳೆ. ಹೇಗಾದ್ರೂ ಮಾಡಿ ಅದನ್ನ ತೆಗಿಬೇಕಲ್ಲ. ಕಂಡೋರ್ ಬ್ಲೌಸ್ ಕೈ ಹಾಕೋದು ಸ್ವಲ್ಪ ಡೇಂಜರ್ ಸರ್. ನಾನು ಇವಾಗ ಅದನ್ನ ತೆಗಿಯಕ್ಕೆ ಅಂತ ಹೋಗ್ತೀನಿ, ಹುಕ್ ಕಿತ್ತೋಗುತ್ತೆ, ಇಲ್ಲ ಬ್ಲೌಸ್ ಹೊರದೋಗುತ್ತೆ. ಅವಾಗ ನೀವು ಮ್ಯಾಚಿಂಗ್ ಬ್ಲೌಸ್ ಮ್ಯಾಚಿಂಗ್ ಸೀರೆ ಕೊಡಿಸ್ಬೇಕಾಗತ್ತೆ. ಹಬ್ಬಬ್ಬ ಅಂದ್ರೆ ಒಂದು 10,000 ರೂಪಾಯಿ ಖರ್ಚು ಬೀಳುತ್ತೆ. ನಾನು ಅದಕ್ಕೆ ಭಯ ಪಡ್ತಾ ಇರೋದು. ನೀವೇನಾರು ಅದನ್ನ ತಕೊಟ್ರೆ ನಿಮಗೆ 20 ರೂಪಾಯಿ ಕೊಡ್ತೀನಿ. ಆಗಲ್ಲ ಸರ್, 30 ರೂಪಾಯಿ ಕೊಟ್ರೆ ತೆಕ್ಕೊಡ್ತೀನಿ. ಆಯ್ತು, ಮೊದಲು ಮರ ಹತ್ತಿ. ಸರ್ 30 ರೂಪಾಯಿ ಕೊಡಿ. ಮಕ್ಕದ ಮೇಲೆ ಹೊಡೆದು ಬಿಡ್ತೇನೆ. ಯಾಕೆ ಬ್ಲೌಸ್ ಸಿಗ್ಲಿಲ್ವಾ? ಅಲ್ಲಿ ಬೈಕಲ್ಲಿ ಬರೋನಿಗೆ ಬ್ಲೌಸ್ ಎಸ್ಬಿಟ್ಟು ತಗೊಂಡೋಗಿ ನನ್ನ ಹೆಂಡತಿ ಕೊಡು ಅಂತ ಕೊಟ್ಟು ಕಳಿಸ್ತೀಯಾ? ಸರ್ ನನ್ನ ಹೆಂಡತಿ ಬ್ಲೌಸ್ ಹಾಕಲ್ಲ. ಅಂದ್ರೆ ಅವಳು ಚೂಡಿದಾರೆ ಹಾಕೋದು ಅಂತ ಹೇಳಿದ್ ನಾನು. ಅಯ್ಯೋ ಪಾಪಿ, ಅನ್ಯಾಯವಾಗಿ ನನ್ನ ಹೆಂಡತಿ ಬ್ಲೌಸ್ ಹಾಳು ಮಾಡ್ಬಿಟ್ಟಲ್ಲ. ಅಯ್ಯೋ 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 ಸರ್ 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 ಹೊಡಿಬೇಡಿ ಸರ್, ಸರ್ ಹೊಡಿಬೇಡಿ ಸರ್. ಯಾಕೆ ಹಿಂಗ್ ಮಾಡ್ತೀರಾ? ಅದು ನನ್ನ ಹೆಂಡತಿ ಬ್ಲೌಸ್ ಮರದ ಮೇಲೆ ಬಿದ್ದಿತ್ತಾ? ಹಾ. ಇಷ್ಟ ಆಯ್ತು ಸರ್. ಅಯ್ಯೋ ಸರ್ 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 ಹೊಡಿಬೇಡಿ ಸರ್, ಸರ್ ಸರ್ ಅವನ್ ಕತೆ ಬಿಡಿ ಸರ್, ಈಗ ನನ್ ಕತೆ ಹೇಳಿ ಸರ್. ಆ ಗಾಡಿ ನಂಬರ್ ಏನಾರ ಗೊತ್ತೇನೆ ನಿನಗೆ? ಅದು ನನ್ನ ಹೆಂಡತಿ ಬ್ಲೌಸ್ನೇ ನೋಡ್ತಾ ಇದ್ನ, ಗಾಡಿ ನಂಬರ್ ನೋಡ್ಲಿಲ್ಲ ಸರ್. ಒಂದ್ ಕೆಲಸ ಮಾಡು, ನೀನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು. ಆ ಬ್ಲೌಸ್ ಯಾವ ಕಲರ್ ಮತ್ತೆ ಯಾವ ಸೈಜು ಅಂತ. ಯಾರು ಹಾಕೊಂಡಿದ್ರೆ ಕೂಡ್ಕೊಂಬಂದ್ ಕೊಡ್ತಾರೆ. ಯಾಕಯ್ಯ ಈ ರೀತಿ ಮಾಡ್ತೀಯಾ? ಸರ್ ನನ್ ಕತೆನ ಏನು ಅಂತ ಹೇಳಿ ಸರ್. ನಾನು ಏನ್ ಮಾಡ್ಲಿ ಸರ್, ಒಟ್ಟು ಇಷ್ಟ ಆಗಿದೆ ಸರ್. 30 ರೂಪಾಯಿ ಅಂತ ನಮ್ಮ ಮನೆಗೆ ಹೋಗೋ ಆಗಿಲ್ಲ ಸರ್. ಒಂದ್ ಕೆಲಸ ಮಾಡಯ್ಯ, ಈ ರೋಡ್ ಕ್ಲೀನ್ ಮಾಡು, 30 ರೂಪಾಯಿ ನಾನೇ ಕೊಡ್ತೀನಿ. ತಗೊಳ್ಳ 30 ರೂಪಾಯಿ. ನಿಮ್ಮ ಉಪಕಾರನ ನಾನು ಜನ್ಮದಲ್ಲಿ ಮರಿಲ್ಲ ಸರ್. ಈ ದುಡ್ಡಿಂದ ಮನೆಗೆ ಸಾಸ್ ತಗೊಂಡು ಹೋಗ್ತೀನಿ. ಕೆಲಸ ಸೇವಕ್ಕಿಂತ ಮೊದ್ಲು ನಾನು ನಿನ್ನಂಗೆ ಕಷ್ಟ ಪಡ್ತಿದ್ದೆ. ಹೋಗು, ಒಳ್ಳೇದಾಗುತ್ತೆ. ಹೋಗ್ತಾ ಈ ಕಸನ ಯಾವ್ದಾರ ಚರಂಡಿಗೆ ಹಾಕು. ನನ್ ಕೈಲಿ ಯಾಕಷ್ಟು ಸಾಸ್ ತರಕ್ಕಾಗಲ್ವಾ? ಇಲ್ಲಿ ಈಗ ನಮ್ಮ ಬಾವಂಗೆ ಕಾದಿದೆ. ಬಾಬಾ ಬಾಬು, ಅಯ್ಯ ಎಲ್ರು ಬನ್ರಿಲೆ. ಯಾಕೋ ಕರಿಯೋ ದಾಟಿನೇ ಸಿಕ್ಕಾಪಟ್ಟೆ ಬರ್ಲಾದಂಗಿತ್ತು.
ನಿನ್ನ ಕೈಲಿ 30 ರೂಪಾಯಿ ಸಂಪಾದನೆ ಮಾಡಕ್ಕಾಗಲ್ಲ ಅಂದಿದ್ರಲ್ಲ, ರಸ್ತೆ ಕಸ ಗುಡಿಸಿ 30 ರೂಪಾಯಿ ಸಂಪಾದನೆ ಮಾಡಿ ಅದೇ ದುಡ್ಡಲ್ಲಿ ಸಾಸ್ ತಗೊಂಡ್ಬಂದಿದ್ದೀನಿ. ಇಲ್ಲಿ ಸಾಸ್ ಕೊಡಿ. ಬನ್ನಿ ತೋರಿಸ್ತೀನಿ. ಕೂತ್ಕೊಂಡೆ ಹೇಳ ಮೇಲೆ ಹೇಳು. ಇದ್ರಲ್ಲಿ ಸಾಸ್ ಹೋಯ್ತು. ಏನದು ಬಿಟ್ಲಾ? ಎಲ್ಲ ಹಾಳು ಮಾಡ್ಬಿಟ್ಟೆಲ್ಲೋ. ನೋಡ್ದೇನಮ್ಮ ಎಂತ ತಡ್ಬಿಟ್ಟಿ ಮಗನ ಕಟ್ಕೊಂಡಿದ್ಯಾ? ಲೇ ಸಾಸನ್ ತಂದು ಯಾವನಾದ್ರು ಅಲ್ಲಿಡ್ತಾರೆ. ಲೇ ನೀವಿಬ್ರು ಮಾಡಿರೋ ತಪ್ಪಿಗೆ ಈಗಿಂದೀಗ್ಲೇ ಮನೆ ಬಿಟ್ಟು ಆಚೆ ಹೋಗಿ 30 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಸಾಸ್ ತಗೊಂಡೆ ಮನೆಗೆ ಬನ್ನಿ.